ಜಲಾಶಯಗಳು ಭರ್ತಿಯಾಗಿ ಸ್ವಲ್ಪ ಈ ಸರ್ಕಾರಕ್ಕೆ ಮುಜುಗರಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಪಾಪ ಈಗ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡಿದ್ದಾರೆ. ಕಳೆದ ಸರ್ವಪಕ್ಷದ ಸಭೆಯನ್ನು ಕರ್ಕೊಂಡ್ರು. ಆಗಲೂ ಸಹ ನಾನು ಹೋಗಲಿಲ್ಲ ಅಂತ ಟೀಕೆಯನ್ನು ಮಾಡಿದ್ರು. ನಮ್ಮನ್ನು ಸರ್ವಪಕ್ಷದ ಸಭೆ ಕರೆಯೋದಕ್ಕಿಂತ ಮುಂಚೆನೇ ನೀರು ಬಿಟ್ಟಾಗಿದೆ. ನಮ್ಮನ್ನು ಕರೆದು ಮಾತಾಡೋದು ಏನಿದೆ ಅವರು? ಇದನ್ನು ಹೇಳಿದ್ರೆ ರಾಜಕೀಯ ಅಂತಾರೆ. ಇನ್ನೊಂದು 4 ದಿನ ಸರ್ವಪಕ್ಷದ ಸಭೆ ಕರೆಯೋ ಅವಶ್ಯಕತೆಯೇ ಇರಲಿಲ್ಲ. ನಾನು ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು ಅಷ್ಟೇ. ನಾನು ಕೇಂದ್ರದ ಮಂತ್ರಿಯಾಗಿ ಹೇಳ್ತಾ ಇಲ್ಲ. ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿಯ ರಾಜಕಾರಣಿಗಳಿಗೆ ಕಳೆದ ಒಂದು 5-6 ದಿನಗಳಿಂದ ಪ್ರತಿದಿನ ಇವತ್ತು ಸುಮಾರು 7-8 TMC ನೀರು ಇವತ್ತು ಹೋಗ್ತಾ ಇದೆ. KRS ಇಂದ ಇವತ್ತು 5 TMC ನೀರು ಹೋಗ್ತಾ ಇದೆ. ಕಬಿನಿಯಿಂದ ಈಗಾಗಲೇ ಒಂದು ವಾರದಿಂದ ನಿರಂತರವಾಗಿ 5 TMC ನೀರು ಹೋಗಿದೆ ಪ್ರತಿದಿನ. ಜೂನ್ ತಿಂಗಳಿನಲ್ಲಿ, ಜುಲೈ ತಿಂಗಳಿನಲ್ಲಿ ಇವತ್ತು ಯಾವೊಂದು ಕಾವೇರಿಯ ಟ್ರಿಬ್ಯುನಲ್ನಿಂದ ಯಾವ್ಯಾವ ತಿಂಗಳಿಗೆ ಎಷ್ಟು ನೀರನ್ನು ಬಿಡಬೇಕು ಅಂತ ಹೇಳಿ ತೀರ್ಮಾನಗಳಾಗಿತ್ತು. ಬಹುಶಃ ಈ ತಿಂಗಳು ಸಂಪೂರ್ಣವಾಗಿ ತೀರ್ಮಾನ ಇರ್ತಕ್ಕಂಥದ್ದಕ್ಕಿಂತ ಹೆಚ್ಚಿನ ನೀರು ಇವತ್ತು ಹರಿದೋಗುತ್ತೆ ತಮಿಳುನಾಡಿಗೆ. ಈಗಾಗಲೇ ಹೋಗ್ತಾ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೂ ಹೇಳ್ತಕ್ಕಂಥದ್ದು ನಾನು, ಕರ್ನಾಟಕದ ಜೊತೆಯಲ್ಲಿ ಪ್ರತಿನಿತ್ಯ ಕರ್ನಾಟಕದ ಬಗ್ಗೆ ನಿಮ್ಮ ನಡವಳಿಕೆಗಳೇನಿದೆ ಅದನ್ನು ತಿದ್ಕೋಬೇಕು ಅನ್ನೋದನ್ನು ತಮಿಳುನಾಡು ಸರ್ಕಾರಕ್ಕೂ ಹೇಳಲಿಕ್ಕೆ ಬಯಸ್ತೀನಿ. ನೀರು ನಿರಂತರವಾಗಿ ಬಂದಾಗ ಎಂದೂ ಸಹ ನಿಮಗೆ ನಾವು ನೀರಿಗೆ, ಅಲ್ಲಿಯ ರೈತರ ಬದುಕಿಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನಾವು ವಾತಾವರಣ ನಿರ್ಮಾಣ ಮಾಡಿಲ್ಲ. ಹಲವಾರು ವರ್ಷಗಳು ನಿಮಗೆ ಕೊಡಬೇಕಾದಂಥ ನೀರಿನ 3 ಪಟ್ಟು ಹೆಚ್ಚು ನೀರು ಸಮುದ್ರಕ್ಕೆ ಹೋಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಇಂಥ ಒಂದು ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ಇವತ್ತು ನಾವು ಬಳಕೆ ಮಾಡ್ಕೊಳ್ತಕ್ಕಂಥ ದೃಷ್ಟಿಯಿಂದಲೇ 2 ರಾಜ್ಯಗಳ ರೈತ ಸಮುದಾಯ ಇರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಬಳಕೆ ಮಾಡಲಿಕ್ಕೋಸ್ಕರಲೇ ನಾವು ಒಂದು ರಿಸರ್ವಾಯಿನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇದೆ. ಇದನ್ನು ತಮಿಳುನಾಡಿನ ಸರ್ಕಾರವು ಅರ್ಥ ಮಾಡ್ಕೋಬೇಕಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು, ಚಿಲ್ಲರೆ ರಾಜಕಾರಣ ಮಾಡ್ತಾ ಇರೋರು ನೀವುಗಳು. ನಮ್ಮಿಂದ ಯಾವುದೇ ರೀತಿಯ ಚಿಲ್ಲರೆ ರಾಜಕಾರಣ ನಡೆದಿಲ್ಲ. ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೇಂದ್ರದ ಸಚಿವರುಗಳನ್ನು ನಡೆಸ್ಕೊಳ್ತಕ್ಕಂಥದ್ದು, ಲಘುವಾಗಿ ಮಾತನಾಡ್ತಕ್ಕಂಥದ್ದು ನಿಮ್ಮಿಂದ ನಾನು ಪ್ರತಿನಿತ್ಯ ಏನು ಕಾಣ್ತಾ ಇದ್ದೇನೆ. ಇದೆಲ್ಲವನ್ನು ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ ನಿಮ್ಮ ನಡವಳಿಕೆಗಳನ್ನು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ.